ಇರೋ ಈ 3 ಕಾಸು ಕಲರ್ ಮೈಂಟೈನ್ ಮಾಡೋಕ್ಕೆ. ಈ ಟೆಂಪಲ್ ಆ್ಯಕ್ಚುಲಿ ನಮ್ಮ ಐಟಿನರಿನೇ ಇರಲಿಲ್ಲ, ಬಟ್ ನಮ್ಮ ಡ್ರೈವರ್ ಸರೇ ಕರ್ಕೊಂಬಂದರು. ಲಕ್ಷ್ಮಿ ಕಾರ್ಡ್ಸ್ ಬಿಡು, ಕಾಣ್ತಾನೆ ಇಲ್ಲ ನಿಂದು. Hello guys, good in the morning and welcome back to ನಮ್ಮ vlog. Like you can see we are somewhere outside. ಇವತ್ತು ಎಲ್ಲಿ ಅಂತ ನೀವು ಕೇಳೋಕ್ಕೆ ಮುಂಚೆನೇ ನಾನು ಹೇಳ್ತೀನಿ ಎಲ್ಲಿ ಬಂದಿದ್ದೀವಿ ನಾವು. ಅಂದರೆ ಎಲ್ಲಿ ಬಂದಿದ್ದೀವಿ ಸ್ವಲ್ಪ ಅಂಜನಾದ್ರಿ ಬೆಟ್ಟ, ಹಂಪಿ, ಆಲ್ಸೋ ಕಿಷ್ಕಿಂಧದಲ್ಲಿ ನಾವು ಇವಾಗ ಸದ್ಯಕ್ಕಿದ್ದೀವಿ. ಬಟ್ ದೆನ್ ನಾವು ಬಂದಿದ್ದೀವಿ ಹಂಪಿಗೆ. ವಿ ವಾಂಟೆಡ್ ಟು ಕಮ್ ಹಿಯರ್ ಫಾರ್ ಸೋ ಲಾಂಗ್ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಕ್ಕೆ. ಇವತ್ತು ಫೈನಲಿ ಟೈಮು ಕೂಡ ಬಂದಿದೆ. ಹಿಯರ್ ವಿ ಆರ್. ತುಂಬ ಟೆರಿಬಲಿ ಲೇಟ್ ಆಯಿತು. ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ದಟ್ ವಾಸ್ ಓನ್ಲಿ ಜರ್ನಿ ವ್ಲಾಗ್. ಸೊ ವೈ ಅಂತ ಸ್ಟಾರ್ಟ್ ಮಾಡಲಿಲ್ಲ. ಬಂದಮೇಲೆ ನಮಗೆ ರೂಮ್ ಸಿಗೋದು ತುಂಬ ಲೇಟ್ ಆಯಿತು. ದಿಸ್ ಇಸ್ ವೇರ್ ವಿ ಆರ್ ಸ್ಟೇಯಿಂಗ್. ಇಟ್ಸ್ ಕಾಲ್ಡ್ 3 ರೆಸಾರ್ಟ್ಸ್ ಹಂಪಿ ಅಂತ. ಇಟ್ಸ್ ಕಾಲ್ಡ್ 3 ರೆಸಾರ್ಟ್ಸ್ ಹಂಪಿ ಅಂತ. ಸೊ ಬಂದು ನಾವು ಚೆಕ್-ಇನ್ ಆಗಿ ಸ್ನಾನ ಮಾಡಿ ತುಂಬ ಲೇಟ್ ಆಯಿತು. 11 ಗಂಟೆ ಆಗೋಯಿತು. ನಾವು ವಿ ವಿಲ್ ಲೀವ್. ಫಸ್ಟು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಇವತ್ತಿನ ಪ್ಲ್ಯಾನ್ ಎಲ್ಲ ಏನು ಅಂತ ನಿಮಗೆ ಹೇಳ್ತೀನಿ. ಬಟ್ ಲೆಟ್ಸ್ ಲೀವ್ ಫ್ರಮ್ ಹಿಯರ್. ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹೊಟ್ಟೆ ಹಸಿದೋಗ್ತದೆ ನನಗೆ. ಫಸ್ಟ್ ಹೋಗಿ ನಾಷ್ಟ ಮಾಡಬೇಕು, ನಮ್ಮ ಕೂದಲು ಒಣಗಬೇಕು. ಸೊ ಲೆಟ್ಸ್ ಗೋ. ನಾನು ಹೇಳಿದ್ರು ನೀವು ನಂಬಲ್ಲ, ಟೈಮ್ ಲಿಟ್ರಲಿ 12 ಗಂಟೆ. 1 ಅವರ್ ನಾನು ಕಾರಲ್ಲಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬಂದಿದ್ದೀನಿ. ಐ ಜಸ್ಟ್ ಕುಡ್ ನಾಟ್. ಹೊಟ್ಟೆ ಬೇರೆ ಹಸಿತಾಯ್ತಾ. ಇಲ್ದಿದ ತಕ್ಷಣ ನಮ್ಮ ಡ್ರೈವರ್ ಸರಿ ಹೇಳಿದ್ರು ಮುಗಿಸ್ಕೊಂಡು ಫೋನ್ ಮಾಡಿ ಅಂತ. ನಾವು ಕಂಡಿದ್ದೆ ಯಾವುದೋ ಮಲ್ಲಿಕಾರ್ಜುನ ಹೋಟೆಲ್ ಅಂತ ಇತ್ತು. ಇಲ್ಲಿ ನೋಡಿ ಪಾಪ ಆಂಟಿ ನಮಗೆ ಅಂತ ಇಡ್ಲಿ ತರ್ತಾ ಇದ್ದಾರೆ. ಹಾಂ, 2 ಪ್ಲೇಟ್ ಇಡ್ಲಿ, ಸಾಂಬಾರು, ವಡೆ. ಇದಕ್ಕಿಂತ ಬೇರೆ ಏನು ಬೇಕು? ಅವಳು ಬ್ಲಾಗ್ ಒಳಗಡೆ ನಮ್ಮ ಹಿಂದೆಗಡೆನೇ ಕಾಣ್ತಾ ಇದೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ದ ಗೋಪುರ, ವಿರೂಪಾಕ್ಷ ದೇವಸ್ಥಾನ. ಫಸ್ಟು ಹೊಟ್ಟೆ ತಿನ್ಬಿಟ್ಟು ಆಮೇಲೆ ಹೋಗೋಣ ಒಳಗಡೆ. ಓಕೆನಾ? ನಮ್ಮ ಕೂತು ಟಿಫನ್ ಮಾಡಿಕೊಂಡು ವಿ ಆರ್ ಜಸ್ಟ್ ಅಬೌಟ್ ಟು ಎಂಟರ್ ವಿರೂಪಾಕ್ಷ ಸ್ವಾಮಿ ಟೆಂಪಲ್. ಹಿಂಗಿದೆ ನೋಡಿ ಗೋಪುರ. ಮೈ 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 ಗಾಡ್. ಶ್ಲೋಕ ಏನೋ ಪ್ಲೇ ಮಾಡ್ತಾ ಇದ್ದಾರೆ. ಬಟ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ವಿ ಆರ್ ನೌ ಇನ್ಸೈಡ್ ದ ಟೆಂಪಲ್. ಯಾರು ನಾರ್ಮಲ್ ಕ್ಯೂನಲ್ಲಿ ಹೋಗ್ತಾ ಇಲ್ಲ, ಎಲ್ಲ ವಿಶೇಷ ದರ್ಶನದಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ. ಸೊ ನಾವು ಅವ್ರನ್ನೇ ಫಾಲೋ ಮಾಡ್ತೀವಿ. ಬೇಗ ಬೇಗ ದರ್ಶನ ಮಾಡ್ಕೊಂಡು ಹೋದರೆ ಬೇರೆ ಪ್ಲೇಸಸ್ ಕವರ್ ಮಾಡ್ಬೋದು. ಡಿಸ್ಟರ್ಬ್ ಮಾಡೋಕ್ಕಾಯ್ತು. The only reason we came here for... Here she is, Lakshmi. ಗೈಸ್, ಐ ಡೋಂಟ್ ನೋ ವಿ ಶುಡ್ ಬಿ ಅಪ್ಸೆಟ್ ಆರ್ ವಿ ಶುಡ್ ಬಿ ಹ್ಯಾಪಿ. ಅಷ್ಟಾದ್ರು ನಮಗೆ ಲಕ್ಷ್ಮಿ ನೋಡೋಕೆ ಸಿಕ್ತು. ನಮ್ಮ ಹಿಂದೆ ಇರೋರಿಗೆಲ್ಲ ಅದನ್ನು ಮುಟ್ಟಕ್ಕೂ ಸಿಕ್ಕಿಲ್ಲ, ನೋಡೋಕ್ಕೂ ಸಿಕ್ಕಿಲ್ಲ. ಬಟ್ ನಾವು ಒಂದು ಫೋಟೋ ತೊಗೊಂಡ್ವಿ ಅಷ್ಟೇ, ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿದ್ದ ಲೇಡೀಸು ಹೋಗು ಅಂತ ಇದ್ರು. ಮಾವತ್ ಅಂಕಲ್ ಫುಲ್ ರೊಚ್ಚಿಗೆ ಎದ್ಬಿಟ್ರು, ಬೈಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ಕೋಪದಲ್ಲಿ ಪ್ರಾಪರ್ ಸಂಸ್ಕೃತ ಶಿವನೇ ಕಿವಿ ಮುಚ್ಕೊಳ್ಳೋದಾರ. ಆಮೇಲೆ ಕರ್ಕೊಂಡು ಹೊಟ್ಟೋಗ್ಬಿಟ್ರು ಲಕ್ಷ್ಮಿನ. ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಆ ಗೇಟ್ ತೆಗ್ದಿದ್ದು ಗ್ಯಾಪಲ್ಲಿ ಗುಡ್ ಅಂತ ಓಡೋಗಿ ಲಕ್ಷ್ಮಿ ವಾಕ್ ಮಾಡೋದೆಲ್ಲ ನಾನು ವೀಡಿಯೋ ತೊಗೊಂಡು ಬಂದೆ. ನೋಡಿದ್ರೆ ನನ್ನನ್ನೇ ಗೇಟಿಂದ ಆಚೆ ಲಾಕ್ ಮಾಡಿಬಿಟ್ರು. ಆಮೇಲೆ ಅಕ್ಕ, ನನಗೆ ಇವಳು ಬಿಟ್ಟರೆ ಯಾರಿಲ್ಲ, ಅವಳಿಗೆ ನನ್ನ ಬಿಟ್ಟರೆ ಯಾರಿಲ್ಲ, ಪ್ಲೀಸ್ ನಾವು ಮನೆಗೆ ಹೋಗ್ಬೇಕು ಹೇಳಿ ಬಿಡಿಸ್ಕೊಂಡ್ವಿ. ಬಟ್ ದೆನ್ ಇವಾಗ ನಾವು ಎಕ್ಸಿಟ್ ಆಗಿದ್ದೀವಿ ಟೆಂಪಲಿಂದ. ಯು ಕ್ಯಾನ್ ಸಿ ಹಿಯರ್ ಕಲ್ಯಾಣಿ. ಅಯ್ಯೋ ಎಷ್ಟು ಚೆನ್ನಾಗಿದೆ ನೀವು ನೋಡಿ, ಎಷ್ಟು ನಾಗರಕಲ್ಲು ಅಲ್ಲ. ಅದು ಹೆಂಗೆ ಕಟ್ಟಿದಾರೋ ಗೊತ್ತಿಲ್ಲ. ಲೈಕ್ ಬಿಸಿಲಂತೂ ಹತ್ಕೊಂಡು ಉರಿತಾಯಿದೆ, ಕಾಲು ಬೆಂದೋಗ್ತಾಯಿದೆ. ಬಟ್ ನೋಡೋಕೆ ಮಾತ್ರ ನಜಾರ ತುಂಬ ಚೆನ್ನಾಗಿದೆ, ಕಣ್ಣು ತುಂಪಾಗೋಯ್ತು. ದಿಸ್ ಇಸ್ ವೆರ್ ವಿ ಹ್ಯಾವ್ ರೀಚ್ಡ್. ಇವಾಗ ಬರೀ ಫೋಟೋದಲ್ಲಿ ನೋಡ್ತಾ ಇದ್ದೆ ನಾನು ಈ ಮೂರ್ತಿನ. ಅದು ಫಸ್ಟ್ ಟೈಮ್ ಲೈವಲ್ಲಿ ನೋಡ್ತಾ ಇದ್ದೀನಿ. ಬಟ್ ನೋಡಿ, ಕೈ ಇಲ್ಲ, ಲಕ್ಷ್ಮಿ ಇಲ್ಲ,
ನೋಡೋಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಬಟ್ ವಾಟ್ ಬ್ಯೂಟಿಫುಲ್ ಆರ್ಟ್. ಸ್ವಲ್ಪ ತಣ್ಣಗಿದೆ ಇಲ್ಲಿ. ನಾವು ನರಸಿಂಹ ಸ್ಟ್ಯಾಚು ಮತ್ತು ಶಿವಲಿಂಗ ನೋಡಿಕೊಂಡು ವಿಲ್ ಕಮ್ ಅಗೇನ್ ಕಾಣಿಸ್ತಿದೆ. ಸೊ ಶಿವ ಟೆಂಪಲ್ ಬನ್ನಿ ಹೋಗೋಣ, ಲೆಟ್ ಸಿ ಹೇಗಿದೆ ಅಂತ. ಐ ಡೋಂಟ್ ಸಿ ಎನಿಥಿಂಗ್ ಲೈಕ್ ಪ್ರಾಪರ್ ಶಿವ ಟೆಂಪಲ್ ಥರ ಇಲ್ಲ, ಬಟ್ ಬಿಸಿಲು ಮಾತ್ರ ಕೇಳಬೇಡಿ, ಎಲ್ಲ ಕಡೆ ಹರ್ಕೊಂಡು ಹೋಗ್ತಾಯಿದ್ದೆ, ಬಿಸಿಲು ಆಗ್ತಾ ಇಲ್ಲ. ಬಟ್ ಸಮ್ಹೌ ವಿ ಆರ್ ಹಿಯರ್. ಪ್ರೀ-ವೆಡ್ಡಿಂಗ್ ಶೂಟ್ ಥರ ಆಯಿತು. ಸ್ವರೂಪ ಹ್ಯಾಸ್ ಬಿಕಮ್ ಮೈ ಪರ್ಸ್ನಲ್ ಕ್ಯಾಮ್ರಾಮ್ಯಾನ್. ಯಾವಾಗ ಮಕ್ಕ ಕುಡಿತಾಳೋ ಗೊತ್ತಿಲ್ಲ, ಅಲ್ಲಿ ತನಕ ವೀಡಿಯೋ ಮಾಡಿಸ್ಕೊತೀನಿ. ಇಟ್ಸ್ ಇಸ್ ಕಾಲ್ಡ್ ಪ್ರಸನ್ನ ವಿರೂಪಾಕ್ಷ ಟೆಂಪಲ್. ಬನ್ನಿ ಒಳಗಡೆ ಹೋಗೋಣ. ನೋಡ್ದಾ, ನಾವೇ ಪ್ಲ್ಯಾನ್ ಮಾಡಿದೆ, ಡ್ರೈವರ್ ಸರ್ ಕರ್ಕೊಂಬಂದರು. ಈ ಟೆಂಪಲ್ ಆ್ಯಕ್ಚುಲಿ ನಮ್ಮ ಐಟಿನರಿನೇ ಇರಲಿಲ್ಲ, ಬಟ್ ನಮ್ಮ ಡ್ರೈವರ್ ಸರೇ ಕರ್ಕೊಂಬಂದರು. ಆ್ಯಂಡ್ ಸ್ವಲ್ಪ ನನಗೆ ಈ ಟೆಂಪಲ್ನ ರೈಲಲ್ಲಿ ಕಳಿಸಿದ್ಲು. ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ ಅದೇ ಈ ಟೆಂಪಲ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕೂಲಾಗಿದೆ ಅಂದರೆ ಒಳ್ಳೆ ರೆಫ್ರಿಜಿರೇಟಲ್ಲಿ ನಮ್ಗೆ ಇಟ್ಟಿರೋ ಥರ. ನೀರಿದೆ, ಇವಾಗ ನಾವು ನೀರಲ್ಲೇ ನಡ್ಕೊಂಡು ಹೋಗೋಣ. ಹುಷಾರೇ ಅಂಜಲಿ. ಮೈ ಫ್ರೆಂಡ್ ಆ್ಯಂಡ್ ಹರ್ ಲಗಿನ್ಸ್. ದೇವಸ್ಥಾನಕ್ಕೆ ಬಂದು ಏನಂತ ನೋಡಿ ಫ್ರೆಂಡ್ಸ್. ಓ, ಅಲ್ಲಿ ಇನ್ನೂ ಡೀಪ್ ಐತ್ಲೇ ನೀರು. ಬಿಡಿ, ಏನು ಮಾಡೋಕ್ಕೆ. ಆಚೆ ಇರೋ ಬಿಸಿಲಿಗೆ 2 ಸೆಕೆಂಡಲ್ಲಿ ಅಂದ್ರೆ ಏನು ತಣ್ಣಗಿದೆ ನೀರು. ಓ ಮೈ ಗಾಡ್, ಇಷ್ಟು ಬಿಸಿಲಲ್ಲಿ ಸುತ್ತಿದ್ದು ಆಯಿತು. ಏನು ಇಷ್ಟ ಆಗೋದೈತೆ ಒಳಗಡೆ. ಬಾ, ಕೈ ಹಿಡ್ಕೊಳ್ಳ, ಬಾ, ಕೈ ಹಿಡ್ಕೊತಿಲ್ಲ, ಏನಾಗಲ್ಲ, ಬಾ, ದೇವ್ರು ನೋಡೋಣ, ಬಾ. ಅನ್ನ ಪುಕ್ಲ ಒಬ್ಬ ಒಳ್ಳೆ ಫ್ರಿಜ್ಜಲ್ಲಿ ಇಟ್ಟಂಗೆ ಐತೆ. ಕಾಲು ಒಳಗಡೆ ಇನ್ನೂ ಹಾಳಾಯ್ತೈತೆ ಗೈಸ್. ನೋಡಿ, ಬಟ್ಟೆ ಎಲ್ಲ ಒದ್ದೆ ಆಗ್ತಾಯಿದೆ, ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್. ಬಾರ್ಲೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೋಬಾ. ಬಟ್ ದಿಸ್ ವಿಲ್ ಆ್ಯಕ್ಚುಲಿ ಮೇಕ್ ಅವರ್ ಡೇ ಅಲ್ವಾ. ನಾವು ಪ್ಲ್ಯಾನೇ ಮಾಡದೆ ಬಂದಿದ್ದೀವಿ, ದೇವರೇ ಕಟ್ಸ್ಕೊಂಡಿರೋ ಥರ ಇದು. ಒಂದು ದರ್ಶನ ಮಾಡೋ ತನಕ ಹೋಗ್ತಾ ಇರೋದೆ. ಅಲ್ಲ ಐತೆ, ಬಟ್ಟೆ ಒದ್ದಾದ್ರೂ ಪರವಾಗಿಲ್ಲ, ಬಾ ಆಚೆ ಹೋದ್ರೆ 2 ನಿಮಿಷಕ್ಕೆ ಹಾಕೊಳ್ಳಿ, ಎಂತ ಮಾಡೋಕ್ಕಾಗೋದು. ನಾನು ಹೇಳ್ತೀನಿ, ನಾವು ಫೇಸಿಗೆ ಅಂತ ಐಸ್ ಪ್ಯಾಕ್ ಹಾಕ್ತೀವಲ್ಲ, ಈ ಥಂಡಿ ಮುಂದೆ ಅದೇನಿಲ್ಲ. ಫೈನಲಿ ವಿ ಆರ್ ಆಲ್ಮೋಸ್ಟ್ ಹಿಯರ್. ಇನ್ನೇನು ಎದುರುಗಡೆನೇ ದೇವರಿದೆ, ಬಟ್ ನೋಡಿ ಇಲ್ಲಿ ತನಕ ಡ್ರೆಸ್ ಒದ್ದೆ ಆಗಿ ಫುಲ್ ಮಂಡಿ ತನಕ ನಾವೇನು ಕಾಣ್ತಾರಲ್ಲ. ಬಟ್ ಅದು ಶೋ ದೇವ್ರನ್ನ ತೋರ್ಸೋಕ್ಕಾಗತ್ತಾ ನೋಡೋಣ. ಕೆಳಗಡೆ ಆಯ್ತಾ, ಅದಕ್ಕೆ ಮಕ್ಕಳ ಟಾರ್ಚ್ ಬಿಡು, ಕಾಣ್ತಾನೆ ಇಲ್ಲ ನಿಂಗ, ಬಿಡ್ತಾರೆ ಕಾಣ್ತಾನೆ ಇಲ್ಲ ಟಾರ್ಚ್ಗೆ. ಫಿಶ್ಶು ಎಲ್ಲ ಕಾಣ್ತೈತೆ. ನಂಗೆ ಬಿಡು ಫೇಸ್ಗೆ ಕ್ಯಾಮ್ರಾ ಮೆಸ್ಮರೈಸ್ಡ್. ಅಪ್ಪ, ನಾವು ಹಿಂಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಟೆಂಪಲ್ ಥರನೇ ಇರುತ್ತೆ ಒಳಗಡೆ ಶಿವ ಅಂದ್ಕೊಂಡ್ವಿ, ಬಟ್ ಶಾಕ್ಡ್, ಅಮೇಜ್ಡ್. ನೋಡಿ ಮತ್ತೆ ತೋರಿಸ್ತಿದ್ದೀನಿ ನಿಮಗೆ. ಹಾಂ, ಇವಾಗ ಕಾಣ್ತೈತೆ, ನೀವು ನೋಡಿ ಮಾಡಿ.
ನಿಧಾನಕ್ಕೆ. ಇಲ್ಲ, ನಾನು ಮಾತ್ರ ಒಂದೇ. ಹೌದಾ? ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಾಂ, ಕ್ಯಾಮ್ರಾ. ಹಾಂ, ವ್ಲಾಗ್ ಮತ್ತು ರೀಲ್ಸ್. ನೀವು ಇಲ್ಲೊಂದು ಸ್ವಲ್ಪ ದಿಟ್ಟವಾಗಿ ನೋಡಿದ್ರೆ ಇಲ್ಲಿ ಕ್ರ್ಯಾಬ್ ಇದೆ. ಎಷ್ಟೊಂದು ಫಿಶಸ್ ನಾವು ನೋಡಿದ್ವಿ. ಆಶ್ಚರ್ಯಕರ ವಿಷಯ ಏನಂದರೆ ಅದೆಲ್ಲ ನಮ್ಮ ಹತ್ರಕ್ಕೂ ಬರಲ್ಲ, ಅದೆಲ್ಲ ನೀರಲ್ಲಿದೆ ಅಂತ ಅನ್ಸೋದು ಇಲ್ಲ. ಅಬ್ಬಾ, ಒಳ ದರ್ಶನ ಆಫ್ ಎಟರ್ನಿಟಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಿಂಗಿರುತ್ತೆ ಟೆಂಪಲ್ ಅಂತ. ಲೈಕ್ ಅಮೇಜ್ಡ್, ಸೀರಿಯಸ್ಲಿ ಅಮೇಜ್ಡ್. ಎಲ್ಲರೂ ಫಿಶ್ ಕಾಣುತ್ತಾ ಅಂತ ನೋಡ್ತೀನಿ ನಿಮ್ಗೆ ತೋರ್ಸೋಕ್ಕೆ. ಸ್ಮೆಲ್ ಬರುತ್ತಂತೆ ಮಚ್ಚ. ಬಟ್ಟೆ ಸ್ವರೂಪ ಫೋಟೋ ತೊಗೋತಾವಳೆ. ಸ್ವರೂಪ ಈಸ್ ಮೈ ಕ್ಯಾಮ್ರಾಮನ್ ಆ್ಯಂಡ್ ಆಲ್ಸೋ ಲೊಕೇಶನ್ಸ್ ಕ್ಯಾಮ್ರಾಮನ್. ಕನೆಕ್ಟ್ ಆಗ್ತಾ ಇದೆಯಾ? ನಮ್ಮ ಮಮ್ಮಿನೂ ಆ್ಯಡ್ ಮಾಡು. ಇಲ್ಲಿ ಹಾಕಿದ್ದಾರೆ ಡೀಟೇಲ್ಸ್ ಅಬೌಟ್ ಲಿಂಗ ಆ್ಯಂಡ್ ಮಾನ್ಯುಮೆಂಟ್. ಪಾಸ್ ಮಾಡಿ ಓದ್ಕೊಳ್ಳಿ, ನಾನು ಅದೇ ಕೆಲಸ ಮಾಡ್ತೀನಿ. ಓಕೆ, ದ ಓನ್ಲಿ ಸೇವಿಯರ್ ಈ ಬಿಸಿಲಲ್ಲಿ ನಮಗೆ ಇಸ್ ದಿಸ್ ಸನ್ಸ್ಕ್ರೀನ್. ಕನ್ನಡ ಹಾಕೊಂಡಾಗ ಹೋಗಿ ಬಿಡಿ. ಬೆಳಿಗ್ಗೆ ಹಾಕಿದ್ದಕ್ಕೆ ಇವಾಗಲೇ ಆಗ್ತಿರೋದು, ಸೊ ಇಟ್ ಇಸ್ ಫೈನ್. ಬಟ್ ಪರವಾಗಿಲ್ಲ, ಚೆನ್ನಾಗಿ ಡೈಲ್ಯೂಟ್ ಆಗ್ತಿದೆ, ಜೆಲ್ ಆಗ್ತಿದೆ. ಹಂಗೆ ಪಳಪಳ ಅನ್ಸ್ಬೇಕು. ಇನ್ನು ಚೆನ್ನಾಗಿ ಆನಿಲ್ಲ. ಟ್ಯಾಪ್ ಮಾಡ್ಕೋ ಇವಾಗ. ಇರೋ ಈ 3 ಕಾಸು ಕಲರ್ ಮೈಂಟೈನ್ ಮಾಡೋಕ್ಕೆ ಏನೇನೆಲ್ಲ ಮಾಡಬೇಕು. ವಿ ಹ್ಯಾವ್ ನೋ ಪ್ಲ್ಯಾನ್ಸ್ ಇವಾಗ. ವಿ ಹ್ಯಾವ್ ಟು ಗೋ ತಿಂದ್ಬಿಟ್ಟು ಅಂಜನಾದ್ರಿ ಹತ್ತದು. ಯಾಕೆ? ಹಾಂ, ಇಲ್ಲ ಅಂಕಲ್, ಹೋಗೋಣ. ಏನಿದು ಲೋಟಸ್ ತಿಂದೇನಾ? ಹಾಂ, ನೋಡಿ ಗೈಸ್, ನಾವೇನು ಊಟ ಮಾಡ್ತಾ ಇದ್ದೀವಿ ಅಂತ. ಹಾಂ, ಇಲ್ಲಿನ ಸ್ಟೋರಿ ಏನಂದರೆ, ಇದು ಒಂದು ಒಳ್ಳೆ ಚೆನ್ನಾಗಿರೋ ಫೇಮಸ್ ಹೋಟೆಲ್ ಆಯಿತಾ. ನಾವು ಇಲ್ಲಿ ತಿನ್ನೋಣ ಅಂತ ಬಂದ್ವಿ. ಬಟ್ ದೆನ್ ಗ್ಯಾಸಿನ ಅಭಾವ ಇರೋದ್ರಿಂದ ಅವರು ಅನ್ಲಿಮಿಟೆಡ್ ಊಟ 250ಗೆ, ಲಿಮಿಟೆಡ್ ಊಟ 200 ರುಪೀಸ್ಗೆ ಅಷ್ಟೇ. ಇಷ್ಟೇ ಮೆನು, ಬೇರೆ ಏನಿಲ್ಲ. ಅನ್ನ ಸಾಂಬಾರು, ಮೊಸರು, ಮಜ್ಜಿಗೆ ಆ ಥರ ಇರುತ್ತೆ ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ, ನಾವು ಬರೋ ಟೈಮ್ಗೆ ಹಿಂಗಾಗಿದೆ. ಬಟ್ ಇವಾಗ ತಿನ್ನೋಣ ಗೈಸ್. ಸುಸ್ತಾಗಿ ಹೋಗೈತೆ. ಹತ್ತಾಗ ಮುಂಚೆನೇ ಸ್ಟಾರ್ಟ್ ಮಾಡಿಲ್ಲ. ನಮ್ಮ ತಿಂದೆ ಸುಸ್ತಾಗ್ಬಿಟ್ಟು ಅಂದರೆ ಚೆನ್ನಾಗಿ ತಿಂದುಬಿಟ್ರಿ. ಅನ್ಲಿಮಿಟೆಡ್ ಫುಡ್ಡು ಅದು ಏನು ಜಾಸ್ತಿ ತಿಂದಿಲ್ಲ, ಅದು ಜಾಸ್ತಿ ತಿಂದ್ಬಿಟ್ಟು ಬೇಸಿಗೆ ಅಲ್ಲ. ಸೊ ನೋಡಿ, ನಮ್ಮಿಂದ ಕಾಣ್ತಾಯಿದೆ ಬೆಟ್ಟ ಹತ್ತಕ್ಕೆ ದಾರಿ. ಬನ್ನಿ, ಜೈ ಬಜರಂಗ್ ಬಲಿ ಅಂತ ಹತ್ಕೊಂಡು ಹೋಗೇ ಬಿಡೋಣ. ಇವಾಗ ಹತ್ರ ಹೋಗೋದೇ ಎತ್ಕೋ. ಬನ್ನಿ.